ವೈಂಡಿಂಗ್ ಮಾಡಬೇಕಂದ್ರೆ ಇದರಲ್ಲಿ ಸಿಂಗಲ್ ಲೇಯರ್ ಡಬಲ್ ಲೇಯರ್. ಇಲ್ಲಿ ನೋಡ್ಬೇಕು, ಇದು ಸ್ವಲ್ಪ ಬಾಡಿ ಈಗ ಒಂದ್ ಕಡೆ ಪೂರ್ತಿ ಹೆಚ್ಚಿಗಿರ್ತದೆ, ಇದು ಕಡಿಮೆ ಅದು, ಇದು ಹೆಚ್ಚಿಗೆ ಅಂದ್ರೆ ಇಲ್ಲಿ ಹೊರಗಡೆ ಬರ್ಲಿಕ್ಕೆ ಒಂದು ಅವಕಾಶ ಇರ್ತದೆ. ಇದು ಬರಬೇಕಲ್ಲ ಟರ್ಮಿನಲ್ A1 A2 B1 B2 C1 C2 ಇದು ಬರಬೇಕು. ನಾವು ಈ ಕಡೆ ಮಾಡ್ಕೊಂಡ್ಬಿಟ್ರೆ ಉಲ್ಟಾ ಅಂತ ಇದು ಹೊರಗೆ ಬರ್ಲಿಕ್ಕೆ ಅವಕಾಶ ಇರ್ತದೆ. ಮೊದಲು ಮುಂಚೆ ನೋಡ್ಕೋಬೇಕು ಯಾವ ಕಡೆ ಇದೆ ಓಪನ್ ಕನ್ವೆಕ್ಷನ್ ಈ ಕಡೆ. ತಾಳ್ಮೆ ವಿಚಾರ ಶಕ್ತಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಆದುರ ಇದಕ್ಕೆ ನಡೆಯಂಗಿಲ್ಲ. ವೈಟಿಂಗ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು. ಮೊದಲು ಈ ಪೇಪರ್ ಹಾಕೋಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಬರ್ನ್ ಆಗಿರ್ತದೆ ಈ ಪೇಪರ್ಗಳು ಏನು ತೆಗೆದೇವಲ್ಲ ನಾವು ಇಲ್ಲೆಲ್ಲ ಟ್ರೈನಿಂಗ್ದಾಗ ತೆಗೆದು ಹಾಕೋದು ಮಾಡ್ತೀವಿ, ಅಲ್ಲಿ ತೆಗಿಲಿಕ್ಕಾಗಲ್ಲ, ಅಂಟ್ಕೊಂಡಿರ್ತವೆ. ಅದಕ್ಕೆ ಇನ್ಸುಲೇಟಿಂಗ್ ವಾಲ್ಸ್ ಹಾಕಿರ್ತೀವಿ. ಪೇಪರ್ಗಳು ಅದಕ್ಕೆ ಅಂಟ್ಕೊಂಡಿರ್ತಾವೆ ಒಳಗೆ ಸ್ಲಾಟ್ನಾಗ. ನೀವು ಅದನ್ನ ಹಾಗೆ ಇಟ್ಟು ಮತ್ತೆ ಪೇಪರ್ ಹಾಕಿದ್ರೆ ಅದು ದಪ್ಪ ಆಗ್ತದೆ, ಫ್ರೆಂಡ್ಸ್ ಕೊಡಂಗಿಲ್ಲ. ಅವೆಲ್ಲ ತಗೊಂಡು ನೀವು ಏನ್ ಮಾಡಬೇಕು, ಎಕ್ಸ್ಟ್ರಾ ಬ್ಲೇಡ್ ಇರ್ತಾವಲ್ಲ, ಎಕ್ಸ್ಟ್ರಾ ಬ್ಲೇಡ್ ಕಟ್ಬೇಡ ಹೋಗಿ ಒಂದು ಕರಕಸ, ಇಲ್ಲಾಂದ್ರೆ ಸಾಮಿಲ್ನೊಳಗೆ ಸಿಗ್ತಾವ ಕರಕಸ. ಸಾಮಿಲಿಗೆ ಇರ್ತಾವ ನೋಡ್ರಿ, ಒಂದಿಷ್ಟು ಹಲ್ಲಲ್ಲಿ ಇರ್ತಾವ ನೋಡ್ರಿ, ಕಟಿ ಬೈ ಸಾಮಿಲ್ ಗೊತ್ತಿಲ್ಲ, ಬ್ಲೇಡ್ ಇರ್ತಾವ ಉದ್ದ, ಅವು ಉಳಿದಿರ್ತಾವ. ನಾವು ಬನ್ನಿ ಒಂದಿಷ್ಟು ಉದ್ದ ತಂದು ಇಟ್ಕೋಬೇಕು ನೀವು. ತಂದಿಟ್ಕೊಂಡು ಅದಕ್ಕೊಂದು ಸ್ವಲ್ಪ ಇದು ಸುತ್ತಬೇಕು, ಎಲ್ಲ ಹಲ್ಲಿರ್ತವೆ, ಸ್ವಲ್ಪ ಇದು ಕೈಯಾಗಿ ಹಿಂಗೆ ಹತ್ತಾಗುತ್ತೆ, ಕಡ್ಗ ಟೈಪ್ ಮಾಡ್ಕೊಂಡು ಅದೇನ್ ಮಾಡ್ಬೇಕಂದ್ರೆ ಈ ಸ್ಲಾಟ್ ಹಾಕಿ ಹಿಂಗೆ ಹಿಂಗೆ ಹೊಡಿಬೇಕು. ಹೇಳೋದು ಗೊತ್ತಾಯ್ತಾ? ಅವೆಲ್ಲ ಈ ಕಡೆ ಅಂಟ್ಕೊಂಡಿರ್ತವೆ. ಅವ್ರಿಗೆ ಏನ್ ಮಾಡಿದ್ರು ಬರಂಗಿಲ್ಲ ಅವು. ಈ ನಾವು ಸಣ್ಣ ಸ್ಕ್ರೂ ಡ್ರೈವರ್ ತಗೊಂಡ್ಕಂತವು, ಅದು ಉಳಿಗತ್ತೆ ಮಾಡ್ಬೇಕು. ಒಂದ್ಸಲ ಹಿಂಗ್ ಮಾಡಿ ಹೊಡಿಬೇಕು, ಕೆತ್ತಬೇಕು. ಈಗ ತಾಳ್ಮೆ ಇರಬೇಕು. ಪೇಪರ್ ಹಾಕಿ ಅಂದ್ರೆ ಪೇಪರ್ ಹಾಕಲಾರ್ದು ಕೆತ್ತಬೇಕು.